ಇವತ್ತು ನಾನು ನಿಮ್ಮೆಲ್ಲರೊಟ್ಟಿಗೆ ರಾಂಶದ ಇಯರ್ ಪಿಯರ್ಸಿಂಗ್ ಸೆರೆಮನಿದ ವೀಡಿಯೋನ ಶೇರ್ ಮಾಡ್ತಾಯಿದ್ದೆ. ಇದು ನನಗೆ ಮಸ್ತ್ ಆಸೆ ಇದ್ದಿತ್ತು, ನಂಗೆ ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ಅದಕ್ಕೆ ಕಿವಿ ಚುಚ್ಸ್ಕೆ ಅಂದೇಳಿ. ಹಂಗಪ್ಕೊಯಿ ಆ ಶಾಸ್ತ್ರ ನಾವು ಮನೆಗೆ ಮಾಡ್ತಾಯಿತ್ತು. ಅಂದರೆ ನನಗೆ ಕನ್ಫ್ಯೂಷನ್ ಇದ್ದಿತ್ತು, ಗನ್ ಶಾಟ್ ಮಾಡಿಸೋದ ಕಿವಿ ಚುಚ್ಸೋದ ಅಂದೇಳಿ. ಬಟ್ ಆದರೂ ನಂಗೆ ನಮ್ಮ ಹಿಂದಿನ ಸಂಪ್ರದಾಯ ಥರನೇ ಆಚಾರನ್ನೇ ಮನೆಗೆ ಕರೆಸಿ ಇದು ಕಿವಿ ಚುಚ್ಸುವ ಅವರಿಗೆ ಇದೆಲ್ಲ ಕೊಡ್ತಾರಲ್ಲ, ನಾವು ಕಾಯಿ ಅದೆಲ್ಲ ದುಡ್ಡೆಲ್ಲ ಕಡಿವಾಣ್ದಂಗೆ ಹಾಕಿ ನಾವು ಇದೇ ಥರ ಪದ್ಧತಿ ಬರ್ತಾ ಇದ್ದಿತ್ತಲ್ಲ, ಅದೇ ಥರನೇ ಮಾಡುವ ಅಂದೇಳಿ ಆಸೆ ಇದ್ದಿತ್ತು. ಹಾಗೆ ಅವನಿಗೆ 3.5 ತಿಂಗಳು ಆದಮೇಲೆ ನಾವು ಕಿವಿ ಚುಚ್ಸೋದು. ಇದು ನನ್ನ ಹಸ್ಬೆಂಡ ದೇವರಿಗೆಲ್ಲ ಪೂಜೆ ಮಾಡ್ತಾಯಿದ್ರು. ನೀವು ಅನ್ಕೊಡ್ಲಕ್ಕಿದೆ ಅಂತ 2 ಇಯರಿಂಗ್ ಇಟ್ಟಿರ ಅಂದೇಳಿ. ಅದ್ರದ್ದು ಒಂದು ಸ್ಟೋರಿ ಇತ್ತು, ಬಟ್ ಅದನ್ನು ನೆಕ್ಸ್ಟ್ ಹೇಗಳಾದ್ರು ಹೇಳ್ತೆ. ಈ ವಿಡಿಯೋದಂಗೆ ಹೇಳ್ರೆ ಅದು ಮಸ್ತ್ ಲೆಂದಿ ವಿಡಿಯೋ ಆಯ್ತು. ಸೊ ಈಗ ದೇವರಿಗೆಲ್ಲ ಪೂಜೆ ಆದಮೇಲೆ ಈಗ ಆಚಾರ ಸಹ ಬಂದರು ಮನೆಗೆ. ಯಾಕಣಿ ನಮ್ಮ ಮಗು ಇಷ್ಟು ಶಾಂತವಾಗಿ ಮನ್ಕೊಂಡಿದ್ದ. ಸೊ ಈಗ ಇದು ಸೋದ್ರ ಮಾವನ ತೊಡೆ ಮೇಲೆ ಕೂರಿಸಿ ಕಿವಿ ಚುಚ್ಸ್ಕೊಂಡಿ, ನಂಗೆ ಅದು ಸಹ ಒಂದು ಮಸ್ತ್ ಆಸೆ ಇದ್ದಿತ್ತು. ಸೊ ಅದೇ ಥರನೇ ಈಗ ಕಿವಿ ಚುಚ್ಚಾಯಿತ್ತು. ಪಾಪ ಅವ್ನು ಈಗಷ್ಟೇ ಕಣ್ಣು ಬಿಟ್ಟ, ನಾವು ವೆಯ್ಟ್ ಮಾಡ್ತಾ ಇದ್ದಿತ್ತು ಅವ್ನು ಹೇಗಳಿ ಕಣ್ಣು ಬಿಡ್ತಾ, ಅಂದರೆ ಮನ್ಕೊಂಡಿದ್ದಲ್ಲ ಚುಚ್ಚೋದು ಬೇಡ ಅಂದೇಳಿ. ಸೊ ಪಾಪ ನೋವಾಯ್ತು ಅವನಿಗೆ ಮಸ್ತ್. ಬಟ್ ನನಗೆ ಇದು ವಾಯ್ಸ್ ಓವರ್ ಕೊಡೋಷ್ಟೊತ್ತಿಗೆ ನನಗೂ ಸಹ ಮಸ್ತ್ ಬೇಜಾರಾಗ್ತಾಯಿತ್ತು. ನಾನು ಹೇಗಳಿಗೂ ಆ ಪಾರ್ಟ್ನ ಸ್ಕಿಪ್ ಮಾಡ್ತಾ ಇದ್ದಿದ್ದೆ. ಬಟ್ ಈಗ ಇದು ವಾಯ್ಸ್ ಓವರ್ ಕೊಡೋಷ್ಟೊತ್ತಿಗೆ ಸ್ಕಿಪ್ ಮಾಡೋಕ್ಕಾಗ್ತಾ ಇಲ್ಲ ನಾನು ವಾಯ್ಸ್ ಓವರ್ ಕೊಡೋಕ್ಕೆ. ಸೊ ಆಚಾರಿಗೆ ಎಲ್ಲ ಹರಿವಾಣ್ದಂಗೆ ಇಟ್ಟು ಕಾಯಿ ದುಡ್ಡು ಎಲ್ಲ ಕೊಡ್ತು. ಬಟ್ ಅವನಿಗೇನಂತ ಪ್ರಾಬ್ಲಮ್ ಆಗಿಲ್ಲ, ಅವನಷ್ಟು ಜ್ವರ ಗಿರ ಎಂತ ಸಹ ಬರಲ್ಲ, ಮಸ್ತ್ ಆರಾಮಿದ್ದಿದ್ದ.